ಕೃಷ್ಣರಾಜೇಂದ್ರ ಒಡೆಯರ್ ಅವರು ತಾಯಿಯ ಹೆಸರಲ್ಲಿ ಕಟ್ಸಿರುವಂಥ ಡ್ಯಾಮ್ ಅಂತ ಇದು. ಸೊ ಇಲ್ಲಿ ಏನು ಸ್ನೇಹಿತರೆ, ಯಾವುದೇ ಒಂದು ಪ್ರವಾಸ ನೀವು ಪ್ಲ್ಯಾನ್ ಮಾಡಿದ್ದೀರಾ ಅಂದರೆ, ಒಂದು ಡೆಸ್ಟಿನೇಷನ್ನ ನೀವು ಚೂಸ್ ಮಾಡಿದ್ದೀರಾ ಅಂದರೆ ಅದರ ಅಕ್ಕಪಕ್ಕ ಇರುವಂತಹ ಕೆಲವೊಂದು ಸ್ಥಳಗಳನ್ನು ನೋಡುವಂಥ ಪ್ರಯತ್ನ ಮಾಡಿ ಮತ್ತು ಎಕ್ಸ್ಪ್ಲೋರ್ ಮಾಡಿ. ಅದೇ ರೀತಿ ನಾವು ಈ ವರ್ಷದ ಟ್ರಿಪ್ನ ಪ್ಲ್ಯಾನ್ ಮಾಡಿದಾಗ ಅಲ್ಲಿ ಹೋಗುವ ಮುಂಚೆ ಅಕ್ಕಪಕ್ಕದಲ್ಲಿ ಯಾವುದಾದ್ರು ಊರುಗಳು ಇದೆಯಾ ಅಂತ, ಇಲ್ಲ ಯಾವುದಾದ್ರು ನೋಡುವಂತಹ ಸ್ಥಳ ಇದೆಯಾ ಅಂತ ಯೋಚನೆ ಮಾಡ್ತಿದ್ದಾಗ ಕಂಡಂತಹ ಈ ಡ್ಯಾಮ್ ಪರಿಚಯ ನಿಮಗಾಗಿ. ಎಂದಿನಂತೆ ನಮ್ಮ ಜೊತೆ ನಮ್ಮ ನಾಗೇಶ್ ಹೋದ ವರ್ಷ ಕೂಡ ನಾನು ವಿಡಿಯೋ ಮಾಡಿದ್ದೆ. ಅದೇ ಗಾಡಿ, ಆದರೆ ಹೊಸ ಗಾಡಿ ತೊಗೊಂಡಿದ್ದೆ ನಾನು. ಆ ಗಾಡೀಲಿ ನಾವು ಈಗ ಪ್ರವಾಸ ಓಡ್ತಾ ಇದ್ದೀವಿ. ಬನ್ನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ RS ಸ್ಮೈಲಿ. ಇವತ್ತು ನಾವು ಒಂದು ಟ್ರಿಪ್ ಹೊರಟಿದ್ವಿ. ಈ ವರ್ಷದ 2025ನೇ ಒಂದು ಟ್ರಿಪ್ ಇದು. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀವಲ್ಲ, ಅದೇ ರೀತಿ ಹೋಗ್ತಾ ಇರೋವಂಥದ್ದು. ಸೊ ನಾವು ಕೆಂಗೇರಿ ಬಿಟ್ಟು ನಾವು ಮೊದಲನೇದಾಗಿ ಈಗ ಹಿರಿಯೂರು ಸಮೀಪ ಇರುವಂತಹ ವಾಣಿ ವಿಲಾಸ್ ಡ್ಯಾಮ್ಗೆ ಬಂದಿದ್ದೀವಿ. ಈ ವ್ಯೂ ನೀವು ಏನು ನೋಡ್ತಾ ಇದ್ದೀರಾ ಅದು ವಾಣಿ ವಿಲಾಸ್ ಡ್ಯಾಮು. ನಮ್ಮ ಮೈಸೂರು ರಾಜರಾದಂತಹ ಕೃಷ್ಣರಾಜೇಂದ್ರ ಒಡೆಯರ್ ಅವರು ತಾಯಿಯ ಹೆಸರಲ್ಲಿ ಕಟ್ಸಿರುವಂಥ ಡ್ಯಾಮ್ ಅಂತ ಇದು. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಾ ನೀವು, ಸರ್ ನಾನು ತೋರಿಸ್ತೀನಿ ನೋಡಿ. ಈ ನದಿ ಬಂದು ವೇದಾವತಿ ನದಿ, ಅದಕ್ಕೆ ಕಟ್ಟಲ್ಪಟ್ಟಿರುವಂತಹ ಡ್ಯಾಮು. ಸೊ ವೇದಾವತಿ ನದಿ ಏನಿದೆ ಅದು ಚಿಕ್ಕಮಗಳೂರಲ್ಲಿ ಉಗಮ ಆಗಿ ಇಲ್ಲಿಗೆ ಬಂದಾಗ ಇಲ್ಲಿ ಕಟ್ಟಿರುವಂತಹ ಡ್ಯಾಮು. ಅದ್ರ ಮಧ್ಯದಲ್ಲಿ ಸುಮಾರು ಚೆಕ್ ಡ್ಯಾಮ್ಗಳೆಲ್ಲ ಇದೆಯಂತೆ. ಸೊ ಅದು ಹೊರತಾಗಿ ಇಲ್ಲಿ ದೊಡ್ಡದಾಗಿ ವಾಣಿ ವಿಲಾಸ್ ಡ್ಯಾಮ್ ಅಂತ ರಾಜೇಂದ್ರ ಒಡೆಯರ್ ಅವರು ತಾಯಿ ಹೆಸರಲ್ಲಿ ಕಟ್ಸಿರುವಂಥ ಡ್ಯಾಮ್ ಇದು. ತುಂಬ ಸುಂದರವಾಗಿದೆ. ಬೆಳಗಿನ ಜಾವ ನಾವು ಏನೀಗ 8:30 ಆಗಿದೆ, ಬಂದು ಇಲ್ಲಿ ರೀಚ್ ಆಗಿದ್ವಿ. ಸೊ ಬಿಡಲಿಲ್ಲ. ಸೊ ಕೇಳಿಕೊಂಡು ಅಲ್ಲಿ ಒಬ್ಬರು ಇದ್ದರು, ಅವ್ರನ್ನ ಕೇಳಿಕೊಂಡು ನಾವು ಹೊರಗಡೆ ಬಂದಿದ್ದೀವಿ. ಸೊ ಎಷ್ಟಾಗುತ್ತೋ ಅಷ್ಟು ನಿಮಗೆ ಈ ಡ್ಯಾಮ್ನ ತೋರಿಸೋವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ. ಮುಖ್ಯ ದ್ವಾರನ ನಾನು ನಿಮಗೆ ತೋರಿಸೋವಂಥ ಪ್ರಯತ್ನ ಮಾಡಿದೆ. ಸೊ ಈ ಡ್ಯಾಮಲ್ಲಿ ಬಹಳಷ್ಟು ಕನ್ನಡ ಚಿತ್ರಗಳು ಚಿತ್ರೀಕರಣ ಆಗಿದೆ. ಅದರಲ್ಲಿ ಒಂದು ಹುಚ್ಚ ಸಿನಿಮಾದಲ್ಲಿ ಬರುವಂತಹ ಉಸಿರೆ ಹಾಡಿನ ಚಿತ್ರೀಕರಣ ಇಲ್ಲಿ ಆಗಿರೋವಂಥದ್ದು. ಕೃಷ್ಣ, ಗಣೇಶ್ ಅವ್ರದ್ದು ಕೃಷ್ಣ ಇರ್ಬೋದು. ಇನ್ನೂ ಬಹಳ ನಮ್ಮ ಕನ್ನಡ ಚಲನಚಿತ್ರ ಇಲ್ಲಿ ಶೂಟ್ ಆಗಿದೆ. ಸೊ ಅದರ ಒಂದು ವ್ಯೂನ ಈಗ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡಿ. ಸ್ನೇಹಿತರು, ಆಗಲೇ ತಿಳಿಸಿರುವ ಹಾಗೆ ತುಮಕೂರು ಮುಖಾಂತರ ಸಿರಾ ದಾಟ್ಕೊಂಡು ಹಿರಿಯೂರು ಪಟ್ಟಣಕ್ಕೆ ಸಮೀಪದಲ್ಲೇ 20 ಕಿಲೋಮೀಟರ್ ಲೆಫ್ಟ್ ತಗೊಂಡ್ರೆ ಸಿಗುವಂಥದ್ದೇ ವಾಣಿ ವಿಲಾಸ್ ಡ್ಯಾಮ್. ಈ ಡ್ಯಾಮ್ 7,000 ಹೆಕ್ಟೇರ್ ಪ್ರದೇಶಕ್ಕೆ ನೀರುಣಿಸುವ ಸಾಮರ್ಥ್ಯ ಇದ್ದು, ಅಕ್ಕಪಕ್ಕ ಇರುವ ಜಿಲ್ಲೆಗಳಿಗೆ ಹಾಗೂ ಚಿತ್ರದುರ್ಗಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲಿಂದನೇ ಆಗುತ್ತದೆ ಅಂತೆ. ಸುಮಾರು 145 ಅಡಿ ಇರುವಂತಹ ಈ ಡ್ಯಾಮ್ ಇಲ್ಲಿಗೆ ಮುಕ್ತಾಯ ಆಗಿ ಮುಂದೆ ಹರಿಯಲು ಯಾವುದೇ ಗೇಟ್ ಇಲ್ಲದೆ ಇರುವುದರಿಂದ ನೀರಿನ ಸಂಗ್ರಹ ಇದೇ ಕೊನೆಗೊಳ್ಳುತ್ತದೆ. ಸ್ನೇಹಿತರೆ, ನೀವೇನೀಗ ಪೂರ್ತಿಯಾದಂತಹ ಡ್ಯಾಮ್ನ ನೋಡಿದ್ರಿ, ಅದಾದ ನಂತರ ಕೆಳಗಡೆ ಇರುವಂಥದ್ದೇ, ಆ ಡ್ಯಾಮ್ನ ಕೆಳಗಡೆ ಇರುವಂಥದ್ದೇ ಶ್ರೀ ಕಣಿವೆ ಮಾರಮ್ಮ ದೇವಿ ಕ್ಷೇತ್ರ.
ಇದು ಮಾರಮ್ಮನ ಟೆಂಪಲ್ ಆಗಿದ್ದು ನಾವು ಹೋಗೋ ಟೈಮ್ಗೆ ಪೂಜೆ ಕೂಡ ಸ್ಟಾರ್ಟ್ ಆಗಿತ್ತು. ಸೊ ಅದನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಇದ್ರ ಜೊತೆಗೆ ಇಲ್ಲಿ ನೀವು ನೋಡ್ಬೋದು ಮಹಾರಾಜರು ಮತ್ತು ಅವರ ತಾಯಿಯವರ ಪ್ರತಿಮೆ ಕೂಡ ಈ ದೇವಸ್ಥಾನ ಪಕ್ಕದಲ್ಲೇ ಸ್ಥಾಪನೆ ಮಾಡಿದ್ದಾರೆ. ಪೂಜೆ ಆಗೋದನ್ನು ನೋಡಿ.